ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಷಿಯಸ್ ಟ್ರೈಬ್. ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಹೋಒಪೊನೊಪೊನೊ ಮೆಡಿಟೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತು ಈ ವಿಡಿಯೋದಲ್ಲಿ ಹೋಒಪೊನೊಪೊನೊ ಮೆಡಿಟೇಷನ್ ನಮ್ಮ ಹೆಲ್ತ್ ಮೇಲೆ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ 2 ನಿದರ್ಶನಗಳನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದು ಸುಮಾರು 1984ರ ಸಮಯ ಹವಾಯ್ ದೇಶದ ಕನೋಹೆ ಪ್ರದೇಶದ ಒಂದು ಸ್ಟೇಟ್ ಹಾಸ್ಪಿಟಲ್, ಅಂದರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಥರ. ಈ ಹಾಸ್ಪಿಟಲ್ನಲ್ಲಿ ಒಂದು ಹೈ ಸೆಕ್ಯೂರಿಟಿ ಇರುವಂಥ ಫಾರೆನ್ಸಿಕ್ ವಾರ್ಡ್ ಇತ್ತು. ಈ ವಾರ್ಡ್ನ ಬಹಳಷ್ಟು ಕ್ರೈಮ್ ಮಾಡಿರೋ ಸೈಕೋಪಾತ್ಗಳೇ ತುಂಬಿರ್ತಾರೆ. ಈ ವಾರ್ಡಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲ ಸ್ಟಾಫ್ಗಳು ಹೆದರ್ತಾ ಇರ್ತಾರೆ, ಮತ್ತು ಅಲ್ಲಿ ಬಂದ ಡಾಕ್ಟರ್ಸ್ ಕೂಡ ತುಂಬ ದಿನ ಕೆಲಸ ಮಾಡ್ತಿರಲ್ಲ. ಈ ಪರಿಸ್ಥಿತಿಲಿರೋ ಹಾಸ್ಪಿಟಲ್ಗೆ ಡಾಕ್ಟರ್ ಹೆವ್ಲೆನ್ ಅನ್ನೋ ಸೈಕಾಲಜಿಸ್ಟ್ ಬರ್ತಾರೆ. ಈ ಡಾಕ್ಟರ್ ಯಾವ ವಾರ್ಡ್ಗೂ ಹೋಗದೆ, ಯಾವ ಪೇಷಂಟ್ನೂ ಮಾತಾಡಿಸ್ದೆ, ಹಾಗೆ ಯಾವುದೇ ಟ್ರೀಟ್ಮೆಂಟ್ ಕೂಡ ಕೊಡದೆ ಅಲ್ಲಿರೋ ಪ್ರತಿಯೊಬ್ಬ ಪೇಷಂಟ್ಸು ಕ್ಯೂರ್ ಆಗೋ ಹಾಗೆ ಮಾಡ್ತಾರೆ. ಮತ್ತು ಕೇವಲ 4 ವರ್ಷದಲ್ಲಿ ಆ ಹಾಸ್ಪಿಟಲಲ್ಲಿ ಆ ವಾರ್ಡೇ ಕ್ಲೋಸ್ ಆಗೋ ಹಾಗೆ ಮಾಡ್ತಾರೆ. ಪೇಷಂಟ್ನ ನೋಡದೆ, ಯಾವುದೇ ಟ್ರೀಟ್ಮೆಂಟ್ ಕೊಡದೆ ಕ್ಯೂರ್ ಆಗೋ ಹಾಗೆ ಮಾಡ್ತಾರೆ ಅಂದರೆ ಖಂಡಿತ ಆಶ್ಚರ್ಯ ಆಗುತ್ತೆ. ಆದರೂ ಅದೇ ನಿಜ. ಹೌದು, ಡಾಕ್ಟರ್ ಹೆವ್ಲೆನ್ ಅವರು ಯಾವ ಪೇಷಂಟ್ನೂ ಮಾತಾಡ್ಸಲ್ಲ, ಟ್ರೀಟ್ಮೆಂಟ್ ಕೂಡ ಕೊಡಲ್ಲ. ಬದಲಾಗಿ ಪೇಷಂಟ್ಸ್ ಕ್ರಿಮಿನಲ್ ರೆಕಾರ್ಡ್ಸ್ನ ಕಂಪ್ಲೀಟಾಗಿ ಓದಿ, ಆ ಪೇಷಂಟ್ಸ್ ರೆಕಾರ್ಡ್ಸ್ ಓದಬೇಕಾದ್ರೆ ಅವ್ರ ಮನಸ್ಸಲ್ಲಿ ಕ್ರಿಯೇಟ್ ಆಗೋ ಎಲ್ಲ ಎಮೋಷನ್ಸ್ನ ಹೋಒಪೊನೊಪೊನೊ ಮೆಡಿಟೇಷನ್ ಮುಖಾಂತರ ಹೀಲ್ ಮಾಡ್ಕೋತಾ ಇರ್ತಾರೆ. ಇದೇ ಹೀಲಿಂಗ್ ಎಫೆಕ್ಟ್ ಪ್ರತಿಯೊಬ್ಬ ಪೇಷಂಟಲ್ಲೂ ಕೂಡ ಆಗಿ ಎಲ್ಲ ಪೇಷಂಟ್ ಕ್ಯೂರ್ ಆಗಿರ್ತಾರೆ. ಹೋಒಪೊನೊಪೊನೊ ಮೆಡಿಟೇಷನ್ ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಈ 4 ಲೈನ್ಸ್ನ ರಿಪೀಟೆಡ್ ಆಗಿ ಚಾಂಟ್ ಮಾಡೋದು ಅಂತ ನಾನು ಹೇಳಿದ್ದೆ. ಈ 4 ಲೈನ್ಸಲ್ಲಿ ಐ ಆಮ್ ಸಾರಿ ಅಂತ ಹೇಳಬೇಕಾದ್ರೆ ನಾವು ನಮ್ಮ ಲೈಫಲ್ಲಿ ಆಗಿರೋ ಎಲ್ಲ ನೆಗೆಟಿವ್ ಇನ್ಸಿಡೆಂಟ್ಸ್ಗೆ ಮತ್ತು ನಾವು ಈಗ ಇರೋ ನೆಗೆಟಿವ್ ಸಿಚುವೇಷನ್ಸ್ಗೆ ನಾವೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆ ಸಿಚುವೇಷನ್ಸ್ಗೆ ಐ ಆಮ್ ಸಾರಿ ಅಂತ ಹೇಳ್ತಾ ಇರ್ತೀವಿ ಅಂತ ಕೂಡ ಹೇಳಿದ್ದೆ. ಇಲ್ಲಿ ಡಾಕ್ಟರ್ ಹೆವ್ಲೆನ್ ಮಾಡಿರೋದು ಕೂಡ ಇದನ್ನೇ. ಆ ಎಲ್ಲ ಪೇಷಂಟ್ಸ್ಗಳ ಲೈಫಲ್ಲಿ ಆಗಿರೋ ನೆಗೆಟಿವ್ ಇನ್ಸಿಡೆಂಟ್ಸ್ಗೆ, ಹಾಗೆ ಅವರು ಇದ್ದಂಥ ನೆಗೆಟಿವ್ ಸಿಚುವೇಷನ್ಸ್ಗೆ ತಾವು ಕೂಡ ಒನ್ ಆಫ್ ದಿ ರೆಸ್ಪಾನ್ಸಿಬಲ್ ಅಂತ ಫೀಲ್ ಮಾಡ್ತಾ ಈ ಒಂದು ಮೆಡಿಟೇಷನ್ನ ಮಾಡಿರ್ತಾರೆ. ಮತ್ತು ಅದರಿಂದ ಆದ ಹೀಲಿಂಗ್ ಎಫೆಕ್ಟಿಂದ ಪೇಷಂಟ್ಗಳು ಕೂಡ ಕ್ಯೂರ್ ಆಗಿರ್ತಾರೆ. ಈ ವಿಷಯನ ಡಾಕ್ಟರ್ ಜೋ ವಿಟಾಲೆ ಅವರು ತಮ್ಮ ಝೀರೋ ಲಿಮಿಟ್ಸ್ ಬುಕ್ನಲ್ಲಿ ರೆಕಾರ್ಡ್ ಕೂಡ ಮಾಡಿರ್ತಾರೆ. ಈ ಎಕ್ಸಾಂಪಲಿಂದ ನಮಗೆ ಹೋಒಪೊನೊಪೊನೊ ನಮ್ಮ ಹೆಲ್ತ್ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದಷ್ಟೇ ಅಲ್ಲದೆ ಬೇರೆಯವರ ಹೆಲ್ತ್ ಮೇಲೂ ಪಾಸಿಟಿವ್ ಎಫೆಕ್ಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಹೋಒಪೊನೊಪೊನೊಗೆ ನೇರವಾಗಿ ಯಾವುದೇ ಸಂಬಂಧ ಇಲ್ಲದೆ ಇದ್ದರೂ ಇಂಡೈರೆಕ್ಟಾಗಿ ಈ ಮೆಥಡ್ ಹ್ಯೂಮನ್ ಬಾಡಿ ಮೇಲೆ ಯಾವ ರೀತಿ ವರ್ಕ್ ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿರೋ ಇನ್ನೊಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಜಪಾನ್ನ ಡಾಕ್ಟರ್ ಮಸಾರು ಇಮೋಟೋ ಅವರು ನೀರಿನ ಮೇಲೆ ಮಾಡಿರೋಂಥ ಎಕ್ಸ್ಪೆರಿಮೆಂಟ್. ಈ ಡಾಕ್ಟರ್ ಮಸಾರು ಎಮೋಟೋ ಅವರು 3 ಗಾಜಿನ ಬೀಕರ್ಗಳನ್ನ ತಗೊಂಡು ಒಂದ್ರ ಮೇಲೆ ಥ್ಯಾಂಕ್ ಯು ಅಂತ, ಇನ್ನೊಂದ್ರ ಮೇಲೆ ಯು ಈಡಿಯಟ್ ಅಂತ, ಮತ್ತೊಂದರ ಮೇಲೆ ಇಗ್ನೋರ್ ಅಂತ ಬರೀತಾರೆ. ಮತ್ತು 3 ಬೀಕರ್ಗಳಲ್ಲಿ ಸ್ವಲ್ಪ ಅಕ್ಕಿ, ಹಾಗೆ ಅದು ತುಂಬ ನೀರು ತುಂಬಿಸಿರ್ತಾರೆ. 1 ತಿಂಗಳವರೆಗೆ ಪ್ರತಿದಿನ ಆ 3 ಬೀಕರ್ಗಳ ಮೇಲೆ ಬರೆದಿರೋ ಅದೇ ವರ್ಡ್ಸ್ಗಳನ್ನ ಆ ಬೀಕರ್ ಹತ್ರ ಭಾವನೆಗಳ ಸಮೇತ ಹೇಳ್ತಾ ಇರ್ತಾರೆ. ಅಂದರೆ ಥ್ಯಾಂಕ್ ಯು ಅಂತ ಬರೆದಿರೋ ಬೀಕರ್ ಹತ್ರ ಹೋಗಿ ಕೃತಜ್ಞತಾ ಭಾವದಿಂದ ಥ್ಯಾಂಕ್ ಯು ಅಂತ ಹೇಳ್ತಿರ್ತಾರೆ. ಯು ಈಡಿಯಟ್ ಅಂತ ಬರೆದಿರೋ ಬೀಕರ್ ಹತ್ರ ಹೋಗಿ ಕೋಪದಿಂದ ಯು ಈಡಿಯಟ್ ಅಂತ ಹೇಳ್ತಿರ್ತಾರೆ. ಹಾಗೆ ಇಗ್ನೋರ್ ಅಂತ ಬರೆದಿರೋ ಬೀಕರ್ ಹತ್ರನೂ ಹೋಗದೆ ಆ ಬೀಕರ್ನ ಸಂಪೂರ್ಣವಾಗಿ ಇಗ್ನೋರ್ ಮಾಡಿರ್ತಾರೆ. ಹೀಗೆ ಮಾಡ್ತಾ 1 ತಿಂಗಳು ಕಳೆಯುತ್ತೆ. 1 ತಿಂಗಳು ಆದಮೇಲೆ ಆ 3 ಬೀಕರ್ಗಳನ್ನ ತಗೊಂಡು ನೋಡಿದಾಗ ಒಂದು ಆಶ್ಚರ್ಯ ಕಾದಿರುತ್ತೆ. ಅದೇನಪ್ಪ ಅಂದರೆ ಥ್ಯಾಂಕ್ ಯು ಅಂತ ಬರೆದಿರೋ ಬೀಕರ್ ಒಳಗಿರೋ ಅಕ್ಕಿ ಹಾಗೂ ನೀರು ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ಹಾಗೂ ಗಂಜಿಯ ರೀತಿ ಬದಲಾಗಿರುತ್ತೆ. ಯು ಈಡಿಯಟ್ ಅಂತ ಬರೆದಿರೋ ಬೀಕರ್ನ ಒಳಗಿರೋ ಅಕ್ಕಿ ಕಪ್ಪು ಬಣ್ಣಕ್ಕೆ ತಿರುಗಿ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೂ ಇಗ್ನೋರ್ ಮಾಡಿರೋ ಬೀಕರ್ ಒಳಗಿರೋ ಅಕ್ಕಿ ಡಿಕಂಪೋಸ್ ಆಗಿ ಅದರಲ್ಲಿರೋ ನೀರು ಹಸಿರು ಬಣ್ಣಕ್ಕೆ ತಿರುಗಿರುತ್ತೆ. ಇದರಿಂದ ನೀರಿಗೆ ನೆನಪಿನ ಶಕ್ತಿ ಇದೆ, ಹಾಗೂ ನೀರು ನಮ್ಮ ಮಾತುಗಳಿಗೆ, ಭಾವನೆಗಳಿಗೆ ಸ್ಪಂದಿಸುತ್ತೆ ಅನ್ನೋ ವಿಷಯನ ಡಾಕ್ಟರ್ ಮಸಾರು ಇಮೋಟೋ ಅವರು ಕಂಡುಹಿಡಿತಾರೆ. ಈ ಎಕ್ಸ್ಪೆರಿಮೆಂಟ್ ಆದಮೇಲೆ ಜಗತ್ತಿನ ಬೇರೆ ಬೇರೆ ಕಡೆ ರೈಸ್ ಆ್ಯಂಡ್ ವಾಟರ್ ಎಕ್ಸ್ಪೆರಿಮೆಂಟ್ನ ಬೇರೆ ಬೇರೆ ವರ್ಡ್ಸ್ನ ಯೂಸ್ ಮಾಡಿ ಮಾಡ್ತಾರೆ. ಇದರ ರಿಸಲ್ಟ್ ಕೂಡ ಡಾಕ್ಟರ್ ಮಸಾರು ಇಮೋಟೋ ಅವರ ಎಕ್ಸ್ಪೆರಿಮೆಂಟ್ ರೀತಿಲೇ ಬಂದಿರುತ್ತೆ. ಸೊ ಫ್ರೆಂಡ್ಸ್, ಈ ಎಕ್ಸ್ಪೆರಿಮೆಂಟಿಂದ ಪಾಸಿಟಿವ್ ವರ್ಡ್ಸ್ ಆ್ಯಂಡ್ ಎಮೋಷನ್ಸ್
ನೀರಿನ ಮೇಲೆ ಪಾಸಿಟಿವ್ ಎಫೆಕ್ಟ್ಸ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಹ್ಯೂಮನ್ ಬಾಡಿಲಿ 60-70% ಅಷ್ಟು ವಾಟರ್ ಕಂಟೆಂಟ್ ಇರುತ್ತೆ ಮತ್ತು ಈ ಬಾಡಿನ ಕಂಟ್ರೋಲ್ ಮಾಡೋ ಬ್ರೈನ್ನಲ್ಲಿ 80% ಅಷ್ಟು ವಾಟರ್ ಕಂಟೆಂಟ್ ಇರುತ್ತೆ. ಈ ರೀತಿ ಇದ್ದಾಗ ಪಾಸಿಟಿವ್ ವರ್ಡ್ಸ್ ಮತ್ತು ಎಮೋಷನ್ಸ್ ಖಂಡಿತ ಮನುಷ್ಯನ ದೇಹದ ಮೇಲೆ ಪಾಸಿಟಿವ್ ಎಫೆಕ್ಟ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಹೋಒಪೊನೊಪೊನೊ ಮೆಡಿಟೇಷನ್ ವಿಷಯಕ್ಕೆ ಬರೋಣ. ಈ ಮೆಡಿಟೇಷನ್ ಮಾಡಬೇಕಾದ್ರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಅನ್ನೋ 4 ಲೈನ್ಸ್ನ ರಿಪೀಟೆಡ್ ಆಗಿ ಚಾಂಟ್ ಮಾಡ್ತೀವಿ ಅಂತ ತುಂಬ ಸಲ ಹೇಳಿದ್ದೀನಿ. ಈ 4 ಸಾಲುಗಳು ತುಂಬ ಪಾಸಿಟಿವ್ ವೈಬ್ರೇಷನ್ ಇರೋವಂಥ ಸಾಲುಗಳು. ಡಾಕ್ಟರ್ ಮಸಾರು ಎಮೋಟೋ ಅವರ ಎಕ್ಸ್ಪೆರಿಮೆಂಟ್ ಪ್ರಕಾರ ಪಾಸಿಟಿವ್ ವರ್ಡ್ಸ್ ಆ್ಯಂಡ್ ಎಮೋಷನ್ಸ್ ನೀರಿನ ಮೇಲೆ ಯಾವ ರೀತಿ ಪಾಸಿಟಿವ್ ಎಫೆಕ್ಟ್ ಮಾಡುತ್ತೋ ಅದೇ ರೀತಿ ಈ ಹೋಒಪೊನೊಪೊನೊ ಮೆಡಿಟೇಷನ್ ಕೂಡ 70% ವಾಟರ್ ಕಂಟೆಂಟ್ ಇರೋ ಮನುಷ್ಯನ ದೇಹದ ಮೇಲೆ ಖಂಡಿತ ಪಾಸಿಟಿವ್ ಎಫೆಕ್ಟ್ ಮಾಡುತ್ತೆ. ಹಾರ್ಟ್ ಅಟ್ಯಾಕ್, ಬ್ರೈನ್ ಸ್ಟ್ರೋಕ್ನಂಥ ಸಡನ್ ಸೀರಿಯಸ್ ಎಮರ್ಜೆನ್ಸೀಸ್ಗೆ ಈ ಮೆಥಡ್ ವರ್ಕ್ ಮಾಡದೇ ಇದ್ದರೂ ಲಾಂಗ್ ಟೈಮಿಂದ ಕಾಡ್ತಾ ಇರೋ ಕ್ರಾನಿಕಲ್ ಡಿಸೀಸಸ್ನ ಖಂಡಿತ ಕ್ಯೂರ್ ಮಾಡುತ್ತೆ. ಈ 2 ಎಕ್ಸಾಂಪಲ್ಸಿಂದ ಹೋಒಪೊನೊಪೊನೊ ಹ್ಯೂಮನ್ ಬಾಡಿನ ಯಾವ ರೀತಿ ಹೀಲ್ ಮಾಡುತ್ತೆ ಅನ್ನೋದನ್ನು ತುಂಬ ಕ್ಲಿಯರಾಗಿ ತಿಳ್ಕೊಂಡ್ವಿ. ನೀವು ಕೂಡ ಯಾವುದಾದ್ರೂ ಲಾಂಗ್ ಟೈಮ್ ಡಿಸೀಸಿಂದ ಸಫರ್ ಮಾಡ್ತಾ ಇದ್ದರೆ ಈ ಮೆಡಿಟೇಷನ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡಿ, ಖಂಡಿತ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ನೋಡಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಇಮ್ಮೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.